ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ವಾಲಾಗ್ರೋ ಕಂಪ್ನಿಲಿ ಟೆಕ್ನಿಕಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಹೂವು ಸೇವಂತಿಗೆ ಮತ್ತು ಗುಲಾಬಿನ ನಮ್ಮ ದೇಶದಲ್ಲಿ ತುಂಬಾ ಬೆಳೀತಾ ಇದೀವಿ. ಆದ್ರೆ ಅದಕ್ಕೆ ಆದ ಒಂದು ಹೆಚ್ಚಿನ ಸ್ಥಾನಮಾನ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಆದ್ರೆ ಈ ವರ್ಷ ಏನಾಗಿದೆ ಅಂತಂದ್ರೆ, ತುಂಬಾ ವಿಲ್ಟ್ ಸಮಸ್ಯೆ ಆಗಿದೆ. ಅಂದ್ರೆ ಫಿಜೇರಿಯಂ ವಿಲ್ಟ್, ಬಿಳಿ ಕೊಳೆ ರೋಗ ಜಾಸ್ತಿ ಆಗಿದೆ, ಬೇರ್ ಕೊಳೆ ರೋಗ. ಅದರಿಂದ ಅದಕ್ಕೆ ಸೂಕ್ತ ಪರಿಹಾರ ಯಾವ ಕ್ರಮಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ನಾವು ಎರಡು ರೀತಿಯಾಗಿ ಅದನ್ನ ನಿರ್ಮೂಲನೆ ಮಾಡೋದು ಕೊಳೆ ರೋಗನ. ಮೊದಲನೇದಾಗಿ ಬೆಡ್ ಅಪ್ಲಿಕೇಶನ್. ನಾವು ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆಲೆ ಮಣ್ಣಿಗೆ ಏನೇನು ಇದು ಕೊಡ್ಬೇಕು ಅಂತ ಗೊಬ್ಬರಗಳನ್ನ ಮೊದಲನೇದಾಗಿ ನಾವು ಮುಖ್ಯವಾಗಿ ಸೂಡೋಮೋನಾಸ್ ಮತ್ತೆ ಟ್ರೈಕೋಡರ್ಮನ ಕೊಡ್ಬೇಕಾಗುತ್ತೆ. ಮೊದಲನೇದಾಗಿ ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸ್ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ವರ್ಕ್ ಮಾಡ್ತದೆ. ಮತ್ತೆ ಅದ್ರ ಜೊತೆಗೆ ನಾವು ಐರೋ ಪ್ಲಸ್ ಎಲ್ ಮತ್ತೆ ಐರೋ MI+ ನ ಕೊಡೋದ್ರಿಂದ ಜೊತೆಗೆ ತಾಕತ್ತು ತುಂಬಾ ಚೆನ್ನಾಗಾಗುತ್ತೆ ಮಣ್ಣಲ್ಲಿ. ಸೊ ನಾವ್ ಬೇರು ಎಸ್ಟಾಬ್ಲಿಷ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವ್ ನಾಲ್ಕನ್ನು ಉಪಯೋಗಿಸಿ ಜೊತೆಗೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅವೆಲ್ಲ ಕೊಡೋದ್ರಿಂದ ಮೊದಲನೇ ಹಂತದ ವಿಲ್ಟ್ ಸಮಸ್ಯೆನ ನಾವು ತುಂಬಾ ಈಸಿಯಾಗಿ ನಿರ್ವಹಣೆ ಮಾಡ್ಬೋದು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ, ನಾಟಿ ಮಾಡಾದ್ಮೇಲೆ ನಾವ್ ಎರಡನೇ ಹಂತದಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಗಿಡಗಳನ್ನ ನಾಟಿ ಮಾಡೋದಕ್ಕಿಂತ ಮುಂಚೆಲೆ ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚೆಲೆ ಅಂತಂದ್ರೆ ಯಾವ್ದಾದ್ರು ಒಂದು ಫಂಗಿಸೈಡ್ ಇರ್ಬೋದು, ಥಿಯೋಫಿನೆಟ್ ಮಿಥೈಲ್ ಇರ್ಬೋದು, ಜೆಲರೋ ಇರ್ಬೋದು. ಅದ್ರ ಜೊತೆಗೇನೆ ವಾಲಾಗ್ರೋ ರ್ಯಾಡಿಫಾರಮ್ನ ಮಿಕ್ಸ್ ಮಾಡಿ ಫಸ್ಟ್ ನಾವು ಟ್ರೇ ಅಲ್ಲಿ ಡಿಪ್ ಮಾಡೋದ್ರ ಮುಖಾಂತರ ಅಥವಾ ನಾಟಿ ಮಾಡಾದ್ಮೇಲೆ ಡ್ರೆಂಚ್ ಮಾಡೋದ್ರ ಮುಖಾಂತರ ಗಿಡಗಳಿಗೆ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ, ಅಲ್ಲಿರೋ ಸೂಕ್ಷ್ಮಾಣು ಜೀವಿಗಳು, ಫಂಗಸ್, ಸ್ಪೋರ್ಸ್ ಕಡಿಮೆ ಆಗುತ್ತೆ. ನಾವು ಮೊದಲನೇದಾಗಿ ಆಲ್ರೆಡಿ ಬೆಡ್ ಅಲ್ಲಿ ಕೊಟ್ಟಿರ್ತೀವಿ ಫಸ್ಟ್ ರೌಂಡ್. ಸೊ ಇನ್ನೊಂದು ರೌಂಡ್ ಡ್ರಿಪ್ ಅಥವಾ ಡ್ರೆಂಚ್ ಮುಖಾಂತರ ಕೊಡೋದ್ರಿಂದ 90% ಕಡಿಮೆ ಆಗುತ್ತೆ. ಗಿಡ ಏನಂತಂದ್ರೆ, ಈಗ 20 ದಿನಗಳಾದ್ಮೇಲೆ ನಮ್ಗೆ ಹತೋಟಿಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಈ ನಾಟಿ ಮಾಡಿದ 25 ದಿನದ ಒಳಗಡೆ ಹತೋಟಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಮತ್ತು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದರಿಂದ ರ್ಯಾಡಿಫಾರಮ್ ಮತ್ತೆ ಯಾವ್ದಾದ್ರು ಫಂಗಿಸೈಡ್ ನ ಮಿಕ್ಸ್ ಮಾಡಿ ಡ್ರೆಂಚ್ ಮಾಡೋದ್ರಿಂದ ಮುಖಾಂತರ ರ್ಯಾಡಿಫಾರ್ಮ್ ಇಂದ ಹೊಸ ಬಿಳಿ ರೂಟ್ಸ್ ಫಾರ್ಮೇಷನ್ ಆಗುತ್ತೆ. ಈಗ ನಾಟಿ ಮಾಡೋದಕ್ಕೆ ನಾವು ನಾರ್ನ ಎಲ್ಲಿಂದಲೋ ತಗೊಬಂದು ಇಲ್ಲಿ ಇಟ್ಟಿರ್ತೀವಿ. ಆ ಜಾಗಕ್ಕೆ ಅಡಾಪ್ಟ್ ಆಗ್ಲಿಕ್ಕೆ ರ್ಯಾಡಿಫಾರ್ಮ್ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಹೊಸ ಬೇರುಗಳು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಆದಷ್ಟು ಒಂದು ಫಂಗಿಸೈಡು ರ್ಯಾಡಿಫಾರ್ಮ್ ನ ಎರಡು ಸೇರಿಸಿ ನಾಟಿ ಮಾಡುವ ಮುಖಾಂತರ ನಾಟಿ ಮಾಡಿದಾಗ ಕೊಟ್ಟಾಗ ಗಿಡ ತುಂಬಾ ಚೆನ್ನಾಗಾಗುತ್ತೆ, ವಿಲ್ಟು ತುಂಬಾ ಕಡಿಮೆ ಆಗುತ್ತೆ.